ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ಸ್ನೇಹಿತರೆ, ಎ.ಟಿ.ಎಮ್ಮಲ್ಲಿ ದುಡ್ಡು ಹೇಗಿರುತ್ತೋ ಅದೇ ಥರ ನಮ್ಮ ರೈತರು ಮನೇಲಿ ದುಡ್ಡಿರಬೇಕು ಅಂದರೆ ಕೃಷಿಗೆ ಒಂದು ಮೂಲ ಕಸುಬನಾಗಿ ಈ ಕೋಳಿ ಸಾಕಾಣಿಕೆ ಆಯ್ಕೆ ಮಾಡ್ಕೊಬೇಕು ಅಂದರೆ ಸ್ನೇಹಿತರೆ, ಒಂದು ಕಾವೇರಿ ತಳಿಯನ್ನು ಕೋಳಿ ಸಾಕಾಣಿಕೆ ನೀವು ಮಾಡಬೇಕು ಸ್ನೇಹಿತರೆ. ತಳಿ ಅಂದರೆ ಸ್ನೇಹಿತರೆ, ಕಾವೇರಿ ತಳಿನ ನೀವು ಆಯ್ಕೆ ಮಾಡ್ಕೊಂಡು ನೀವು ಸಾಗಾಣಿಕೆ ಪ್ರಾರಂಭ ಮಾಡಿದ್ರೆ ನಿಮ್ಮನೇಲಿ ಎ.ಟಿ.ಎಮ್ಮಲ್ಲಿ ಹೆಂಗೆ ದುಡ್ಡಿರುತ್ತೋ ಅದೇ ರೀತಿ ನಿಮ್ಮನೇಲೂ ಎ.ಟಿ.ಎಮ್ ರೀತಿಯಲ್ಲಿ ದುಡ್ಡಿರುತ್ತೆ ಸ್ನೇಹಿತರೆ. ಹೇಗೆ ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅತ್ಯುತ್ತಮವಾಗಿ ಮಾಹಿತಿ ಕೊಡೋದು ನಮ್ಮ ಉದ್ದೇಶ ಸ್ನೇಹಿತರೆ. ಮೊದಲಿಗೆ ನೀವು ನೀವು ಕೃಷಿಗೆ ನೀವು ರೈತರಾಗಿದ್ದೀರಾ, ಒಂದು ಕೃಷಿಗೆ ಒಂದು ಮೂಲ ಕಸುಬನ್ನ ನೀವು ಆಯ್ಕೆ ಮಾಡ್ಕೊತೀರ ಅಂದರೆ ಈ ಕಾವೇರಿ ತಳಿಯ ಸಾಗಾಣಿಕೆನ ನೀವು ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ಸ್ನೇಹಿತರೆ, ವರ್ಷ ಪೂರ್ತಿ ಮೊಟ್ಟೆ ಇಡುವಂತಹ ಕೋಳಿ ಅಂದರೆ ಈ ಕಾವೇರಿ ತಳಿ ಸ್ನೇಹಿತರೆ. ಅತ್ಯುತ್ತಮವಾಗಿ ನೀವೇನಾದ್ರೂ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಆರಾಮಾಗಿ ದುಡ್ಡು ಮಾಡಬೇಕು ಅಂತಂದರೆ ಆರಾಮಾಗಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಹೇಗೆ ದುಡ್ಡು ಮಾಡ್ಬೋದು ಅಂತಲೂ ಹೇಳ್ತೀನಿ ಸ್ನೇಹಿತರೆ. ಒಂದು ಮೊಟ್ಟೆ 15-20 ರೂಪಾಯಿ ಈಗ ಪ್ರೆಸೆಂಟ್ ನಡೀತಿರೋದು. ಹಲವಾರು ರೀತಿಯಲ್ಲಿ ಮೊಟ್ಟೆಲಿ ದುಡ್ಡು ಮಾಡ್ಬೋದು, ಮಾಂಸದಲ್ಲೂ ದುಡ್ಡು ಮಾಡ್ಬೋದು ಸ್ನೇಹಿತರೆ. ನೀವು ಆರಾಮಾಗಿ ತಂದು 6 ತಿಂಗಳು ಇಲ್ಲ ಈಗ ನೀವು 1 ದಿನದ ಮರಿ ತಂದು 6 ತಿಂಗಳು ಸಾಗಾಣಿಕೆ ಮಾಡಿ ಅದನ್ನು ಮೊಟ್ಟೆಗೆ ರೆಡಿ ಮಾಡಿದ್ರೆ ಅಂದರೆ ನಿಮಗೆ ರೆಗ್ಯುಲರು ನೀವು ಏನು ನಾನು ಹೇಳಿದ್ನಲ್ಲ ಎ.ಟಿ.ಎಮ್ಮಲ್ಲಿ ಹೇಗೆ ದುಡ್ಡು ಇರುತ್ತೋ ಅಂತ ಅದೇ ರೀತಿ ಸಹ ನಿಮ್ಮಲ್ಲಿ ದುಡ್ಡು ರೆಗ್ಯುಲರ್ ಕೊಡುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೀವು 500 ಕೋಳಿ ಸಾಕಿದ್ದೀರಾ ಅಂತಂದರೆ ಮಿನಿಮಮ್ 400ರಲ್ಲಿ ಮೊಟ್ಟೆ ಬಂದೇ ಬರುತ್ತೆ. ಈಗ 15 ರೂಪಾಯಿ ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ದುಡ್ಡು ನಿಮ್ಮ ಮನೆಗೆ ದಿನ ಬರುತ್ತೆ ಅಂತೇಳಿ. ಅದನ್ನು ಒಂದು ಪಕ್ಷ ಅದನ್ನ ಇಟ್ಕೊಳ್ಳಿ. ಮತ್ತು ನೀವೇನು ಮಾಡಬೇಕು, ಇಲ್ಲ ನಮಗೆ ಆಗ್ತಾಯಿಲ್ಲ, ನಾವು ಇದನ್ನು ಇಷ್ಟಕ್ಕೆ ಸ್ಟಾಪ್ ಮಾಡಿ ಈಗ ಬೇರೆ ನಾವು ಈ ಬ್ಯಾಚ್ನ ಸ್ಟಾಪ್ ಮಾಡಿ ಮತ್ತೆ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು, ಇದನ್ನು ಮಾರ್ಬಿಡ್ಬೇಕು ಅನ್ನೋರು ಸಹ ಮಾಂಸ ಏನಿಲ್ಲ ಅಂತಂದ್ರು 350 ರೂಪಾಯಿಂದ 400 ರೂಪಾಯಿ ಪರ್ ಕೆಜಿ. ಈಗ ಒಂದು ಕೋಳಿ ಇದು ಏನಿಲ್ಲ ಅಂತಂದ್ರು 2 ಕಾಲು 1 ಮುಕ್ಕಾಲು ಈ ಥರ ಬರುತ್ತೆ. ನೀವೇ ಲೆಕ್ಕ ಹಾಕೊಳ್ಳಿ. ಒಂದು ಕೋಳಿ ಏನಿಲ್ಲ 600ರಿಂದ 700 ರೂಪಾಯಿ ಸ್ನೇಹಿತರೆ. ಇದು ಎ.ಟಿ.ಎಮ್ಮಲ್ಲಿ ದುಡ್ಡಿದ್ದಂಗೆ ನಿಮಗೆ ಯಾವ ಬೇಕಾದ್ರೂ ತಗೊಬೋದು. ಏಕೆಂದರೆ ನೀವು ಕಷ್ಟ ಬೀಳೋದೆಷ್ಟು, ಒಂದು ದಿನದ ಮರಿ ತಂದರೆ 6 ತಿಂಗಳು ಕಷ್ಟ ಬೀಳ್ತೀರಾ. ನೀವು ಮೊಟ್ಟೆ ಇಡೋ ಅಂಥ ಕೋಳಿ ತಗೊಂಬಂದರೆ ನೀವು ರೆಗ್ಯುಲರ್ ಕಷ್ಟನೇ ಬೀಳಂಗಿಲ್ಲ. ಫಸ್ಟು ನೀವು ಸ್ವಲ್ಪ ಬಂಡವಾಳ ಹಾಕ್ಕೊಂಡು ಹೂಡಿಕೆ ಮಾಡಿ ಸ್ಟಾರ್ಟ್ ಮಾಡಬೇಕಷ್ಟೇ. ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಇದು ರೆಗ್ಯುಲರ್ ಮೊಟ್ಟೆ ಕೊಡುತ್ತೆ. ನೀವು ಮೊಟ್ಟೆ ಹೇಗೆ ಮಾರಾಟ ಮಾಡೋದು ಅನ್ನೋದೊಂದು ತಿಳ್ಕೊಂಡಿದ್ರೆ ಸಾಕು. ಮಾಂಸ ಹೇಗೆ ಮಾರಾಟ ಮಾಡೋದು ತಿಳ್ಕೊಬೇಕು. ನೀವೇನೇ ಅಂತಂದ್ರೆ ನೀವು ಟ್ರಾನ್ಸ್ಪೋರ್ಟ್ ಹೇಗೆ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಮಾರ್ಕೊಳ್ಳೋದು. ಈಗ ನಾವು ಒಂದು ಮೊಟ್ಟೆ ಮಾರಬೇಕು ಅಂದರೆ ಹೇಗೆ ಮಾರಬೇಕು, ಮಾಂಸ ಮಾರಬೇಕು ಅಂದರೆ ಹೇಗೆ ಮಾರ್ಕೊಬೇಕು, ಇದನ್ನು ತಿಳ್ಕೊಂಡಿದ್ರೆ ಆರಾಮಾಗಿ ನಿಮಗೆ ಎ.ಟಿ.ಎಮ್ಮಲ್ಲಿ ದುಡ್ಡು ನಿಮ್ಮ ಮನೇಲಿ ಐತೆ ಅಂತ ಸ್ನೇಹಿತರೆ. ಏನಕ್ಕೆ ಅಂತಂದರೆ ನೀವು ಏನೋ ಒಂದು ಬೆಟ್ಟಕ್ಕೆ ಕಲ್ಲೋರ ಅಂತ ಕೆಲಸಕ್ಕೆ ಹೋಗಿ 10-15 ಸಾವಿರ ದುಡಿಯೋ ಬದಲು ಈ ಥರದ್ದು ಆಯ್ಕೆ ಮಾಡ್ಕೊಂಡು 1 ಲಕ್ಷ 1.5 ಲಕ್ಷ ಇಲ್ಲ 2 ಲಕ್ಷ ಈ ಥರ ಇನ್ವೆಸ್ಟ್ ಮಾಡ್ಕೊಂಡು ನೀವು ಈ ಒಂದು ಕೃಷಿಗೆ ಒಂದು ಮೂಲ ಕಸುಬನ್ನ ಆಯ್ಕೆ ಮಾಡ್ಕೊಂಡ್ರೆ ಅತ್ಯುತ್ತಮವಾಗಿ ದುಡ್ಡು ಮಾಡ್ಬೋದು ಸ್ನೇಹಿತರೆ. ಈಗ ತುಂಬ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಇಲ್ಲ ಮಹಿಳೆಯರಾಗ್ಬೋದು, ಇಲ್ಲ ನಮ್ಮ ರೈತರುಗಳಾಗಿರ್ಬೋದು, ಈಗ ಒಂದು ಕೆಲಸ ಮಾಡ್ಕೊಂಡು ಎಲ್ಲೋ ಒಂದು ಫ್ಯಾಕ್ಟ್ರಿಗೆ ಹೋಗಿ 10-15 ಸಾವಿರ ದುಡಿಯೋ ಬದಲು ಈ ಥರದನ್ನ ಆಯ್ಕೆ ಮಾಡಿಕೊಂಡು ನೀವು ಯಾಕೆ ಇದ್ದಲ್ಲೇ ದುಡ್ಡು ಮಾಡೋಕ್ಕೆ ಆಗ್ತಿಲ್ಲ ಏನಕ್ಕಾಗಲ್ಲ ಅನ್ನೋದು ಭಾಳ ತಲೆ ನಮ್ಮ ರೈತರಿಗಿದೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಯಾರ್ಯಾರು ಇನ್ನೂ ಫ್ಯಾಕ್ಟ್ರಿಗಳತ್ತ ಮುಖ ಮಾಡ್ತಿದ್ದೀರಾ ದಯವಿಟ್ಟು ಸ್ಟಾಪ್ ಮಾಡಿ. ನಿಮ್ಮ ಇರೋ ಜಾಗದಲ್ಲೇ ನೀವು ಏನಾದರೂ ದಯವಿಟ್ಟು 10-15 ಸಾವಿರ ರೂಪಾಯಿ ನೀವು ಆರಾಮಾಗಿ ನೀವಿದ್ದಲ್ಲಿ ಅಂದರೆ ಜಾಗ ಯಾರಿದೆ ಸ್ನೇಹಿತರೆ ಆರಾಮಾಗಿ ದುಡಿಬೋದು. ಜಾಗ ಇರೋರು ಯಾರು ದಯವಿಟ್ಟು ನೀವು ಕಾರ್ಖಾನೆ ಹತ್ರ ಹೋಗಿ ಅವರಿಗೆ ಅಡಿಯಾಳಾಗಿ ನೀವು ಕೆಲಸಕ್ಕೆ ಹೋಗೋದು ಭಾಳ ಕಷ್ಟ ಸ್ನೇಹಿತರೆ. ನೋಡಿ, ಏನೇ ಒಂದು ಮಾಡಬೇಕು ಅಂದರೆ ಒಂದು ಸಕ್ಸಸ್ ಬೇಕು ಅಂದರೆ ನಿರಂತರವಾಗಿ ನಾವು ಸ್ಟಾರ್ಟ್ ಮಾಡಬೇಕಷ್ಟೇ. ಸ್ಟಾರ್ಟ್ ಮಾಡೋಕ್ಕೆ ಹೆದರ್ಕೊಂಡ್ರೆ ನಾವು ಇನ್ನು ಲೈಫ್ ಲಾಂಗ್ ಯಾವತ್ತೂ ಏನು ಬಿಸ್ನೆಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಹೆದರ್ಕೊಳಕ್ಕೆ ಹೋಗಬೇಡಿ, ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಇವಾಗ ನೀವೊಂದು ಅಚೀವ್ ಮಾಡಬೇಕು, ನೀವು ನಿಮ್ಮ ಕನಸನ್ನ ನನಸು ಮಾಡ್ಕೊಬೇಕು ಅಂದರೆ ಬಿಸ್ನೆಸ್ ಬಿಟ್ಟರೆ ನೀವು ಹೋಗಿ ಕೆಲಸದಲ್ಲಿ ನಾವು ಅಚೀವ್ ಮಾಡಿ ದುಡ್ಡು ಮಾಡ್ತೀವಿ ಅನ್ನೋದು ಭಾಳ ಕಷ್ಟ. ಹಾಗಾಗಿ ಈಗ ಈ ಕೋಳಿ ಅಂತಲೇ ಅಲ್ಲ ಸ್ನೇಹಿತರೆ, ಈಗ ನೀವು ಹಸು ಸಾಗಾಣಿಕೆ ಇರ್ಬೋದು, ಆಡು ಸಾಕಾಣಿಕೆ ಇರ್ಬೋದು, ಇಲ್ಲ ಅಂತಂದರೆ ಅಣಬೆ ಕೃಷಿ ಇರ್ಬೋದು, ಇಲ್ಲ ರೇಷ್ಮೆ ಕೃಷಿ, ಈ ಥರದ್ದು ಒಂದೊಂದು ಕೃಷಿಗೆ ನಾವು ಮೂಲ ಕಸುಬನ್ನ ಆಯ್ಕೆ ಮಾಡ್ಕೊತ ಹೋದಾಗ ಅತಿ ಹೆಚ್ಚು ಲಾಭ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಕಾವೇರಿ ತಳಿನ ನಾವು ಹೇಗೆ ಸಾಗಾಣಿಕೆ ಮಾಡಬೇಕು ಮತ್ತು ಹೇಗೆ ಮಾರಾಟ ಮಾಡಬೇಕು ಮತ್ತು ಇದಕ್ಕೆ ಏನೆಲ್ಲ ಆಹಾರ ಕೊಡಬೇಕು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಅದನ್ನು ಸಹ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಂದು ದಿನದ ಮರಿನ ಏನಾದರೂ ನೀವು ಕಾವೇರಿ ತಳಿ ಮರಿನ ಆಯ್ಕೆ ಮಾಡ್ಕೊಂಡ್ರೆ ಅದರಲ್ಲಿ ನೀವು ಮೊಟ್ಟೆ ರೆಡಿ ಮಾಡಬೇಕು ಅಂದರೆ 6 ತಿಂಗಳು ಬೇಕು ಸ್ನೇಹಿತರೆ. ಹಾಗಾಗಿ ನೀವು 6 ತಿಂಗಳು ಕಾಯೋಕ್ಕಾಗಲ್ಲ. ನಾವು ಫಾಸ್ಟ್ ಬಿಸ್ನೆಸ್ ಮಾಡಬೇಕು. ಏನಾದರೂ ಇವಾಗ ನಾವು ಇಷ್ಟು ಬಂಡವಾಳ 2 ಲಕ್ಷ ಬಂಡವಾಳ ಹಾಕಿದ್ದೀವಿ, 2 ಲಕ್ಷ ತೆಗಿಬೇಕು, ಈ ಥರ ನೀವು ಥಿಂಕ್ ಮಾಡೋರು ಏನು ಮಾಡಬೇಕು, ನೀವು ಕೆ ಜಿ ಲೆಕ್ಕ ಅಂದರೆ ಸ್ನೇಹಿತರೆ ಮೊಟ್ಟೆಗೆ ಬಂದಿರೋಂಥ ಕೋಳಿಗಳ್ನ ತೊಗೊಳ್ಬೇಕು. ಅಂದರೆ ಇದನ್ನು ಕಾವೇರಿ ಥರ ಹೇಳ್ತಿರೋದು, ಮೊಟ್ಟೆಗೆ ಬಂದಿರೋಂತಹ ಕೋಳಿಗಳ್ನ ಒಂದು 500 ತಗೊಂಡು ಇಲ್ಲ ಒಂದು 400 ತಗೊಂಡು ಈ ಥರದ್ದು ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ,
ನೀವು ರೆಗ್ಯುಲರು ಮೊಟ್ಟೆ ಅಂದರೆ ಈಗ ನೀವು ಒಂದು 500 ಕೋಳಿ ತಗೊಂಡಿದ್ರೆ ಅಂದರೆ 400 ಅಂತೂ ಮೊಟ್ಟೆಗೆ ಬಂದೇ ಬರುತ್ತೆ. ಇದಕ್ಕೆ ಯಾವುದೇ ತರಹದ ಹುಂಜಗಳು ಬೇಕು ಅದು ಇದು ಅನ್ನೋ ಥರದ್ದು ಏನಿಲ್ಲ. ಏನಕ್ಕೆ ಅಂತಂದರೆ ಇದು ನಾವು ಕ್ರಾಸಿಂಗ್ ಇಲ್ದೇ ಸಹ ಮೊಟ್ಟೆ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಏನಿಲ್ಲ ಅಂತಂದರೂ ರೆಗ್ಯುಲರಾಗೆ ನಿಮಗೆ 400 ಮೊಟ್ಟೆ ಬಂದರೆ ಈಗ ಮಿನಿಮಮ್ 10 ರೂಪಾಯಿ ತಗೊಳ್ಳಿ. ನೀವು 10 ರೂಪಾಯಿ ತಗೊಂಡ್ರು ನಿಮಗೆ ಎಷ್ಟೋ ದುಡ್ಡು ಆಗ್ಬಿಡುತ್ತೆ ಒಂದು. ಮತ್ತು ಇದಕ್ಕೆ ನೀವೇನೆಲ್ಲ ಆಹಾರ ಕೊಡಬೇಕು ಮತ್ತು ಇದನ್ನು ಬೆಳಗಿಂದ ಸಂಜೆ ಏನು ರೊಟೀನ್ ಮಾಡಬೇಕು ಅಂತಲೂ ಹೇಳ್ತೀನಿ. ನೀವು ಈಗ ನಿಮ್ಮಲ್ಲಿ ಜಾಗ ಇದ್ದು ಸುತ್ತಲೂ ನಿಮ್ಮಲ್ಲಿ ಸ್ವಲ್ಪ ಜಾಗ ಇದೆ ಅಂತಂದಾಗ ನೀವು ಸುತ್ತಲೂ ಏನು ಮಾಡಬೇಕು, ಒಂದು ಪೆನ್ಸಿಲ್ ಅಂತಂದರೆ ನೀವು ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಅಂದರೆ ನೀವು ಏನೇ ನೈಸರ್ಗಿಕವಾಗಿ ಸಾಗಾಣಿಕೆ ಮಾಡಿದ್ರೂ ನಿಮಗೆ ಮೊಟ್ಟೆ ಬರೋದ್ರಿಂದ ಅದಕ್ಕೆ ಅಂದರೆ ಬಾಡಿ ಬೆಳಿಬೇಕು ಅಂತಂದರೆ ದೈತ್ಯ ಬೆಳಿಬೇಕು ಅಂತಂದರೆ ನೀವು ಹೇರಳವಾಗಿ ಆಹಾರನ ಕೊಡಲೇಬೇಕು, ಫೀಲ್ಡ್ನ ಕೊಡಲೇಬೇಕು. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನೀವು ಆಚೆಗಡೆ ಏನೇ ಬಿಟ್ಟು ಮೇಯಿಸಿದ್ರೂ ಸ್ವಲ್ಪ ಅಂತಂದರೆ ನೀವು ಸಂಜೆ ಟೈಮ್ಗೆ ಜೋಳ ರಾಗಿ ಫೀಲ್ಡು ಅಂದರೆ ನೀವು ಒಂದೇ ಅಂದರೆ ನಾವು ಫೀಲ್ಡೇ ಕೊಡಬೇಕಾ ಅಂತೇಳಿ ಅವಲಂಬನೆ ಆಗಿಬಿಡಿ. ಫೀಲ್ಡೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ನೀವು ಅಲ್ಲಿ ದುಡ್ಡೇನು ಬರುತ್ತೆ, ಕೋಳಿಲಿ ದುಡ್ಡೇನು ಬರುತ್ತೆ, ಮೊಟ್ಟೆಲೇನು ದುಡ್ಡು ಬರುತ್ತೆ, ಆ ದುಡ್ಡನ್ನೆಲ್ಲ ಆ ಫೀಲ್ಡ್ಗೆ ಹಾಕ್ಬೇಕಾಗುತ್ತೆ. ಭಾಳ ಕಷ್ಟ ಆಗ್ಬಿಡುತ್ತೆ. ನೀವು ಜೋಳ ರಾಗಿ ಅಕ್ಕಿ ನುಚ್ಚು ಮತ್ತು ಈ ಥರದ್ದು ಅಂದರೆ ಹಲವಾರು ರೀತಿಯ ಪದಾರ್ಥಗಳಿಗೆ ಮತ್ತು ಒಂದು ಚೀಲ ಫೀಲ್ಡ್ ಹಾಕ್ಬಿಟ್ಟು ಕಲಿಸ್ಬಿಡ್ಬೇಕು. ಎಲ್ಲ 55 kg ಹಾಕಿ ಕಲಿಸ್ಬಿಡ್ಬೇಕು. ಅವಾಗೇನಾಗುತ್ತೆ ನಿಮಗೆ ಎಲ್ಲದರಲ್ಲೂ ದುಡ್ಡು ಕಮ್ಮಿ ಆಗುತ್ತೆ. ಕೋಳಿ ಗ್ರೌತು ಬರುತ್ತೆ, ಮೊಟ್ಟೆನೂ ಇಡುತ್ತೆ, ನಿಮ್ಮದು ಆದಾಯನೂ ಹೆಚ್ಚು ಬರುತ್ತೆ ಮತ್ತು ಬಂಡವಾಳನೂ ಕಮ್ಮಿ ಆಗುತ್ತೆ. ಹಾಗಾಗಿ ನೀವು ಏನೆಲ್ಲ ಅಂದರೆ ನೀವು ಏನು ಕೊಡ್ತೀರಾ, ನೀವೇನು ರೊಟೀನ್ ಮಾಡ್ತೀರೋ ಅದನ್ನು ನೀವು ಕ್ರಮಬದ್ಧವಾಗಿ ಮಾಡಬೇಕು. ಬೆಳಗ್ಗೆ ಎದ್ದು 6 ಗಂಟೆಗೆ ಆಚೆ ಬಿಟ್ಟು ಸ್ವಲ್ಪ ಮುಸ್ರೆ ಇಲ್ಲ ತರಕಾರಿಗಳು ಈ ಥರದ್ದು ಇಲ್ಲ ತೋಟಕ್ಕೆ ನೈಸರ್ಗಿಕವಾಗಿ ಬಿಟ್ಟು ಮೇಯಿಸೋದು ಈ ಥರನ ನೀವು ರೊಟೀನ್ನ ಪ್ರಾರಂಭ ಮಾಡ್ಕೊಬೇಕು ಹೇಗೆ ಮಾಡಬೇಕು ಅಂತೇಳಿ. ಮತ್ತು ನೀವೇನು ಮಾಡಬೇಕು, ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಮತ್ತು ಇದು ಬಿಸಿಲಿಗೂ ತಡೆಯಲ್ಲ ಇದು. ಏನಕ್ಕೆ ಅಂದರೆ ಬಿಸಿಲು ಹೆಚ್ಚಾದರೆ ಒಂದು ಕೋಳಿ ಏನಾಗುತ್ತೆ ಸುಸ್ತಾಗೋದು ಸ್ವರ್ಗ ಥರ ಆ ಥರ ಆಗ್ಬಿಡುತ್ತೆ. ಇದನ್ನು ಜಾಸ್ತಿ ಬಿಸಿಲಿಗೂ ಬಿಡೋಂಗಿಲ್ಲ. ಬೆಳಿಗ್ಗೆ 6 ಗಂಟೆಗೆ ತೆಗೆದು 9-10 ಗಂಟೆಗೆ ಮತ್ತೆ ನೀವು ಶೆಡ್ನ ಬ್ಯಾಕ್ ತೆಗೆದ್ರೆ ಅದೇ ಸಹ ಹೋಗುತ್ತೆ. ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಫೀಲ್ಡ್ನ ನೀವು ಕೊಡಬೇಕು. ಏನಕ್ಕೆ ಅಂದರೆ ಮೊಟ್ಟೆ ಟೈಮ್ ಅಲ್ವಾ, ಆ ಟೈಮಿಗೆ ಏನು ಮಾಡಬೇಕು, ಫೀಲ್ಡ್ ಕೊಡಬೇಕು. ಫೀಲ್ಡ್ ಕೊಟ್ಟಾಗ ಏನಾಗುತ್ತೆ, ಫೀಲ್ಡ್ ತಿನ್ನುತ್ತೆ. ಮತ್ತು ಹೋಗಿ ಒಳ್ಳೆ ಜಾಗ ನೀವು ಏನು ಈಗ ನೀವು ಶೆಡ್ಡಲ್ಲಿ ಕೂಡ ಹಾಕ್ತಿರಲ್ಲ ಆ ಜಾಗಕ್ಕೆ ಸ್ವಲ್ಪ ಒಟ್ಟು ಈ ಉಬ್ಲು ಇಲ್ಲ ರಾಗಿ ಉಬ್ಲ ಇರ್ಬೋದು ಇಲ್ಲ ಭತ್ತದ ಒಟ್ಟ ಇರ್ಬೋದು ಈ ಥರದನ್ನ ನೀವು ಸಿಂಪಡಿಸ್ಬೇಕು. ಏನಕ್ಕೆ ಅಂದರೆ ಅದೇನು ಮಾಡುತ್ತೆ, ಕೆರೆದು ಅಂದರೆ ಕಾಲಲ್ಲಿ ಕೆರೆದು ಒಂದು ರೌಂಡ್ ಅಪ್ ಮಾಡ್ಕೊಂಡು ಅದು ಕೂತ್ಕೊಳ್ಳುತ್ತೆ. ಮೊಟ್ಟೆ ಇಡೋಕ್ಕೆ ಒಂದು ಸುಗಮವಾದಂತಹ ಸ್ಥಳ ಬೇಕಾಗುತ್ತೆ ಅದಕ್ಕೆ. ಹಾಗಾಗಿ ಒಂದು ಜಾಗನ ಹುಡುಕುತ್ತೆ. ನೀವು ಸಹ ಆ ಜಾಗ ನೀವು ಆ ಥರ ರೆಡಿ ಮಾಡಿದ್ರೆ ಭಾಳ ಒಳ್ಳೆಯದು. ಮತ್ತು ಇದನ್ನು ಏನು ಮಾಡಬೇಕು ಅಂತಂದರೆ ನೀವು ಇದಕ್ಕೆ ಏನೆಲ್ಲ ಆಹಾರ ನೀವು ಕೊಡ್ತೀರಾ ಅದಕ್ಕೆ ನೀವು ಏನೆಲ್ಲ ಫೀಲ್ಡ್ನ ನೀವು ಮಾಡಬೇಕು ಅಂತಂದರೆ ನೀವು ಎಷ್ಟು ಆಹಾರ ನಾವು ಖರ್ಚು ಮಾಡ್ತಿದ್ದೀವಿ ಮತ್ತು ಎಷ್ಟು ಆದಾಯ ಬರ್ತಾಯಿದೆ ಅಂತೇಳಿ ನೀವು ಕೌಂಟ್ ಇಟ್ಕೊಬೇಕು. ಏನಕ್ಕೆ ಅಂತಂದರೆ ತುಂಬ ಜನ ಈಗ ದುಡ್ಡಲ್ಲಿ ಬರ್ತೈತೆ ಅಲ್ಲಿ ಬಂದಿದ್ದನ್ನ ಫೀಲ್ಡಿಗೆ ತಂದು ಹಾಕೋದು ಅದು ತಂದು ಇದೊಂದು ತಂದು ಈ ಥರ ಮಾಡ್ತಿರ್ತಾರೆ. ನೀವು ಈ ದಿನ ಎಷ್ಟು ಬಂತು, ಈ ದಿನ ಮೊಟ್ಟೆಲಿ ಈ 400 ಮೊಟ್ಟೆ ಮಾರಿದ್ದೀವಿ ಇಷ್ಟು ಬಂದೈತೆ, ಮತ್ತು ಅದಕ್ಕೆ ನಾವು ತಿಂಗಳಿಗೆ ಎಷ್ಟು ಇದನ್ನು ಅಂದರೆ ಫೀಲ್ಡ್ ಆಗಿರ್ಬೋದು ಜೋಳ ಆಗಿರ್ಬೋದು ಆಗಿ ಇಷ್ಟು ತರ್ತೀವಿ ಅದನ್ನು ನೀವು ಒಂದು ಕ್ರಮಬದ್ಧವಾಗಿ ನೀವು ಮಾಹಿತಿನ ನೀವು ಇಟ್ಕೊಂಡಿರ್ಬೇಕು. ಏನಕ್ಕೆ ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಅಂತ ನೀವು ಬಂದಾಗ ಪ್ರತಿ ₹1 ನೀವು ಕೂಡಿಡೋದು ಭಾಳ ಅಂದರೆ ಇಂಪಾರ್ಟೆಂಟು ಮತ್ತು ಕಷ್ಟವೂ ಆಗಿರ್ತೈತೆ. ಏನಕ್ಕೆ ಅಂದರೆ ನೀವು ಕಷ್ಟ ಬಿದ್ದು ಹಾಕಿರ್ತೀರ ಮತ್ತು ಅದನ್ನು ಎತ್ತೋದು ಭಾಳ ಕಷ್ಟ ಇರ್ತೈತೆ. ಹಾಗಾಗಿ ನೀವು ಯಾರು ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೈನುಗಾರಿಕೆಗೆ ಬರಬೇಕು ಅನ್ನೋರು ನೀವೇನಾದರೂ ಒಂದು ಕೆಲಸ ಮಾಡ್ತಿದ್ದೀರಾ, ಒಂದು ಕೃಷಿ ಮಾಡ್ತೀರಾ ಅಂತಂದರೆ ಅತ್ಯುತ್ತಮವಾಗಿ ದುಡ್ಡು ಮಾಡ್ಬೋದಂತಹ ತಳಿ ಅಂದರೆ ಈ ಕಾವೇರಿ ತಳಿ. ಮೊಟ್ಟೆನಲ್ಲಿ ಇವಾಗ ಭಾಳ ಬೇಡಿಕೆ ಇರೋದ್ರಿಂದ ಮೊಟ್ಟೆನಲ್ಲಿ ದುಡ್ಡು ಮಾಡ್ಬೋದು, ಮಾಂಸದಲ್ಲೂ ಸಹ ನೀವು ಏರಳವಾಗಿ ದುಡ್ಡು ಮಾಡ್ಬೋದು. ಇದು ಮೇಂಟೆನೆನ್ಸ್ ಏನು ರೋಗಗಳೇನು ಅಂತೇಳಿ ನೀವು ತಲೆ ಕೆಡ್ಸ್ಕೊಂಡ್ಕೊಳ್ಬಿಡಿ. ನೈಸರ್ಗಿಕವಾಗಿ ಆಚೆಗೆ ಬಿಡೋದ್ರಿಂದ ಯಾವುದೇ ಕಾಯಿಲೆಗಳು ಬರೋಲ್ಲ. ಯಾವುದೇ ಕಾಯಿಲೆ ಬಂತು ಒಂದು ಕಾಯಿಲೆ ಅಂತಂದರೆ ಅದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ದಯವಿಟ್ಟು ಹೆದರಕ್ಕೆ ಹೋಗ್ಬೇಡಿ, ಬಿಸ್ನೆಸ್ ಮಾಡೋಕ್ಕೆ ಪ್ರಾರಂಭ ಮಾಡಿ. ಏನು ಕಾಯಿಲೆ ಬಂದು ಎಲ್ಲ ಸತ್ತೋಗ್ಬಿಡುತ್ತೆ ಅಂತೇಳಿ ದಯವಿಟ್ಟು ಯಾರು ಆ ಮೈಂಡ್ಸೆಟ್ ಇರೋರು ದಯವಿಟ್ಟು ಆಚೆ ಬನ್ನಿ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಸಮಸ್ಯೆ ಅಂದರೂ ಆ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಈಗ ನೀವು ಏನಕ್ಕೆ ಕಾಯಿಲೆ ಬರುತ್ತೆ ಅಂತಂದರೆ ನೀವು ಒಟ್ಟಾಗ್ದಲೇ ಇದ್ದಾಗ ಮತ್ತು ವೈರಸ್ಸು ಅಂದರೆ ನೀವು ಸ್ವಚ್ಛತೆ ಕಾಪಾಡಿದಾಗ ನೀರು ಸ್ವಚ್ಛತೆ ಇಲ್ಲದಾಗ ಕಾಯಿಲೆಗಳು ಬರ್ತವೆ. ಅದನ್ನು ಸ್ವಲ್ಪ ನೀವು ಜೋಪಾನ ಮಾಡಿದ್ರೆ ಯಾವುದೇ ಥರ ಸಮಸ್ಯೆಗಳು ಸಹ ಬರಲ್ಲ. ಆಮೇಲೆ ಯಾರು ಹೊಸ್ದಾಗೆ ನೀವು ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡ್ತಿದ್ದೀರಲ್ಲ ಇದೇ ತಳಿನ ಆಯ್ಕೆ ಮಾಡ್ಕೊಳ್ಳಿ. ATM ಅಲ್ಲಿ ಯಾವ ಥರ ದುಡ್ಡು ಇರುತ್ತೋ ಅದೇ ಥರ ದುಡ್ಡು